ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, KA ಮೂಲಕ ಕಾಲಾಗುವಂಥ ಹುದ್ದೆಗಳನ್ನು ನಾವು ಯಾವ ಥರ ಚೆಕ್ ಮಾಡ್ಕೋಬೇಕು ಮತ್ತು ಯಾವುದಾದ್ರೂ ಅಪ್ಡೇಟ್ಸ್ ಇದ್ದರೆ ಎಕ್ಸಾಮ್ ಅಪ್ಡೇಟ್ಸು ಮತ್ತು ಹಾಲ್ ಟಿಕೆಟ್ಸು ಈ ಥರ ಏನಾದರೂ KA ಮೂಲಕ ಆಗ್ತಿರುವಂಥ ಅಪ್ಡೇಟ್ಸನ್ನು ಯಾವ ಥರ ಚೆಕ್ ಮಾಡ್ಕೋಬೇಕಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಫಸ್ಟು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿ. ಒಂದು ನಿಮಿಷ ನಾನು ಬ್ಯಾಕ್ ಬಂದು ತೋರಿಸ್ತೀನಿ. ಈ ಥರ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ ಜಸ್ಟ್ KA ಅಂಥೇಳಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ, KA ಹೋಮ್ ಕರ್ನಾಟಕ CET ಅಂತ ಇದೆಯಲ್ಲ, ಇದು ಕೆಳಗಡೆ ಇದೆ ನೋಡಿ, KA https://cetonline.karnataka.go.in ಅಂತ ಇರುತ್ತೆ. ನೀವು ಇದರ ಮೇಲೆ ಈ ಥರ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಆಫೀಸಿಯಲ್ ವೆಬ್ಸೈಟ್ ಏನಾಗುತ್ತೆ ನಿಮಗೆ ಓಪನ್ ಆಗುತ್ತೆ. ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ನೀವು ಇತ್ತೀಚಿನ ಪ್ರಕಟಣೆಗಳು ಅಂತಿದೆ, ಇಲ್ಲಿ ಕೂಡ ನೀವು ಏನಾದರೂ ಅಪ್ಡೇಟ್ಸ್ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇದೆ. UG CET ಅಂದರೆ CET ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬಿಟ್ಟಿದ್ದಾರೆ. ಮತ್ತು ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಡೌನ್ಲೋಡ್ ಆಗುತ್ತೆ PDF. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಓಪನ್ ಆಗುತ್ತೆ. ಈ ವರ್ಷ 2026ರಲ್ಲಿ CET ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕನ್ನು ಬಳಸ್ಕೊಂಡು ಏನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಬ್ಯಾಕ್ ಬಂದರೆ ಈ ಥರ ಇಲ್ಲಿ ನೋಡಿ, ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳ ಅಭ್ಯರ್ಥಿಗಳ PH ಪಟ್ಟಿ ಅಂತ ಇದೆ. ಮತ್ತು D ಫಾರ್ಮಸಿ ಅಪ್ರೆಂಟಿಸ್ಶಿಪ್ ಅರ್ಜಿ ಲಿಂಕ್ ಅಂತ ಇದೆ. ಇಲ್ಲಿ ಕೂಡ ಇತ್ತೀಚಿನ ಪ್ರಕಟಣೆಗಳಿರ್ತವೆ. ಇನ್ನು ಇಲ್ಲಿ ಕಾರ್ನರಲ್ಲಿ ಬಂದರೆ ಒಂದು ನಿಮಿಷ, ಇಲ್ಲಿ ಕಾರ್ನರಲ್ಲಿ 3 ಡಾಟ್ಸ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಮುಖಪುಟಣ ಅಂತ ಇದೆ, ಪ್ರವೇಶ ಅಂತ ಇದೆ, ನೇಮಕಾತಿ ಈ ಥರ ಇದೆಲ್ಲ. ಈ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಯಾವುದಾದ್ರೂ ಹುದ್ದೆಗಳು ಖಾಲಿಯಾಗಿದ್ದರೆ ಅದರ ಸಂಬಂಧಪಟ್ಟಂಥ ಮಾಹಿತಿ ಇರುತ್ತೆ. ಡಿಪ್ಲೊಮಾ ಇನ್ ಫಾರ್ಮಸಿ ಅಪ್ರೆಂಟಿಸ್ಶಿಪ್ ತರಬೇತಿ 2026 ಅಂತ ಇದೆ. ಮತ್ತು ವಿವಿಧ ಇಲಾಖೆಗಳ ನೇಮಕಾತಿ ಕೂಡ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಈ ಥರ ಇಲ್ಲಿ ನೋಡ್ಬೋದು, D ಫಾರ್ಮಸಿ ಅಪ್ರೆಂಟಿಸ್ಶಿಪ್ ಅರ್ಜಿ ಲಿಂಕ್ ಬಿಟ್ಟಿದ್ದಾರೆ. ಈ ಲಿಂಕನ್ನು ಬಳಸ್ಕೊಂಡು ಏನು ಮಾಡ್ಬೋದು, D ಫಾರ್ಮಾ ಆದವರು ಅಪ್ರೆಂಟಿಸ್ಶಿಪ್ಗೆ ಅರ್ಜಿಯನ್ನು ಹಾಕಬಹುದು. ಈ ಥರ ಅರ್ಜಿ ಸಂಖ್ಯೆ ನೀವು ಆಲ್ರೆಡಿ KA ಲಾಗಿನ್ ಆಗಿದ್ದರೆ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಇರುತ್ತೆ, ಅಪ್ಲಿಕೇಶನ್ ನಂಬರ್ ಅದು, ಅದನ್ನು ಹಾಕಿ ಜಸ್ಟ್ ಲಾಗಿನ್ ಕೊಡಿ. ಇಲ್ಲಾಂದರೆ ನೀವು KAಲಿ ಇದುವರೆಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಈ ಥರ ನ್ಯೂ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಸಲ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಬೇಕು. ಈ ಥರ ಡಿಪಾರ್ಟ್ಮೆಂಟ್ ಅಂತ ಇದೆ, ಇಲಾಖೆ ಯಾವುದು ಅಂತೇಳಿ ಚೂಸ್ ಮಾಡಬೇಕು. ಫುಡ್ ಸೇಫ್ಟಿ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ. ಈ ಥರ ನಿಮಗೆ ಯಾವ ಇಲಾಖೆ ಸಂಬಂಧಪಡುತ್ತೆ ಆ ಇಲಾಖೆದು ಚೂಸ್ ಮಾಡ್ಕೋಬೇಕಾಗತ್ತೆ. ಈ ಥರ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತೇನಾದರೂ KA ಇಲ್ಲಿ ಖಾಲಿಯಾಗಿರೋಂಥ ಹುದ್ದೆಗಳಿಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂಥೇಳಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಒಂದು ವಿಡಿಯೋನ ಲೈವ್ ಆಗಿ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಯಾಕಂದರೆ ಮುಂದಿನ ಹುದ್ದೆಗಳು ಸಾಕಷ್ಟು ಏನಾಗ್ತಾ ಇದ್ದಾವೆ, KA ಮೂಲಕನೇ ಕಾಲಾಗ್ತಿರೋದ್ರಿಂದ ಈ ವೆಬ್ಸೈಟನ್ನು ನೀವು ಏನು ಮಾಡ್ತಿರ್ಬೇಕು, ಹಾಗಾಗಿ ಆಫೀಸಿಯಲ್ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಆಯಿತಾ? ಮುಂದಿನ ದಿನಗಳಲ್ಲಿ ಈ KA ಮೂಲಕ ಕಾಲಾಗಿರುವಂಥ ಹುದ್ದೆಗಳಿಗೆ ಸಾಕಷ್ಟು ವಿಡಿಯೋಗಳನ್ನು ನಮ್ಮ ಚಾನಲ್ ವತಿಯಿಂದ ಮಾಡೋಣಂತೆ.